ನೋಡಿ, ಈತ ದಿನಗೂಲಿ ಆಗಿದ್ದ, ವೀಳ್ಯದೆಲೆ ಮಾರ್ತಾ ಇದ್ದಂತ ವ್ಯಕ್ತಿ, ಅಡಿಕೆ ಕಳ್ಳ ಕೂಡ. ಆದ್ರೆ ಈತ ಜ್ಯೋತಿಷ್ಯ ಶಾಸ್ತ್ರ ಕಲಿತಿದ್ದ ಹೇಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಳ್ಳ ಕಮಲಾಕರ್ ಭಟ್ಟನ ಅಸಲಿ ರಹಸ್ಯಗಳು, ಅಸಲಿ ಕಹಾನಿಗಳು ಒಂದೊಂದೇ ರಿವೀಲ್ ಆಗ್ತಾ ಇದೆ. ಈತ ಜ್ಯೋತಿಷ್ಯ ಆಗಿದ್ದ ಹೇಗೆ? ಕಮಲಾಕರ್ ಹೆಗಡೆ ಅನ್ನುವಂಥ ಹೆಸರನ್ನ ಭಟ್ ಅಂತ ಚೇಂಜ್ ಮಾಡಿಕೊಂಡಿರುವಂಥದ್ದೊಂದು, ಫೇಕ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ಸ್ಗಳನ್ನ ಮಾಡಿಕೊಂಡಿದ್ದು, ಸಿದ್ದಾಪುರದ ಸೋವಿನ ಕೊಪ್ಪದಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ, ಮೊದಲಿಗೆ ವೀಳ್ಯದೆಲೆ ಮಾರ್ತಾ ಇದ್ದಂತಹ ವ್ಯಕ್ತಿ ಕಮಲಾಕರ್. ವೀಳ್ಯದೆಲೆ ಕೊಯ್ಯುವ ವೇಳೆ ಅಡಿಕೆ ಕಳ್ಳತನ ಕೂಡ ಈತನ ಕೈಯಾಲೆ ಆಗಿತ್ತು. ಕಳ್ಳತನ ಮಾಡೋದು ಕೆಲಸ ಮಾಡಿಕೊಂಡಿದ್ದಂಥ ವ್ಯಕ್ತಿ. ಈತನ ಕಳ್ಳಾಟಕ್ಕೆ ಬೇಸತ್ತಿದ್ದ ತೋಟದ ಮಾಲೀಕರು ಅದೆಷ್ಟೋ ಜನ ಇದ್ರಂತೆ. ತೋಟಕ್ಕೆ ಕಾಲಿಡಬೇಡ ಅಂತ ಹೇಳ್ತಾ ಇದ್ರಂತೆ ಮಾಲೀಕರು. ನಮ್ಮ ತೋಟಕ್ಕೆ ಬರಬೇಡಪ್ಪ ಅಂತ ಕೇಳ್ಕೊತಾ ಇದ್ರು ಈತನಿಗೆ. ಅಡಿಕೆ ಕಳ್ಳತನ ಕೇಸ್ ಬಳಿಕ ಯಾಸಾಮಿ ನಾಪತ್ತೆ ಆಗ್ಬಿಟ್ಟಿದ್ದ. ಸಿದ್ದಾಪುರದಿಂದ ಕೇರಳಕ್ಕೆ ತೆರಳಿದ್ದ ಕಮಲಾಕರ್. ಈತನ ಕಳ್ಳಾಟದಿಂದ ತೋಟದ ಮಾಲೀಕರು ಬೇಸತ್ತಿದ್ರು. ಈ ಭಾಗದಲ್ಲಿ ನಮ್ಮ ತೋಟಕ್ಕೆ ಬರಬೇಡ ಅಂತ ಮಾಲೀಕರು ವಾರ್ನ್ ಮಾಡಿ ಕಳಿಸಿದ್ರು. ಈತನ ಕಳ್ಳತನದ ವಿಚಾರಗಳು ಗೊತ್ತಾದಾಗ ಈ ಕೇಸ್ಗಳ ನಂತರದಲ್ಲಿ ನಾಪತ್ತೆ ಆಗಿದ್ದಂಥ ಆಸಾಮಿ ಕೇರಳಕ್ಕೆ ಹೋಗಿದ್ದ. ಸಿದ್ದಾಪುರದಿಂದ ಕೇರಳಕ್ಕೆ ಕಮಲಾಕರ್ ಭಟ್ ಹೋಗಿದ್ದು. ಹಿನ್ನೆಲೆ ಇದು. ಅಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕಲಿತಿದ್ದನಂತೆ ಕಮಲಾಕರ್ ಕೇರಳದಲ್ಲಿ. ಕಮಲಾಕರ್ ಜ್ಯೋತಿಷಿ ಅಂತ ಬಿಂಬಿಸಿಕೊಂಡಿದ್ದು ಕೇರಳಕ್ಕೆ ಹೋದ ನಂತರದಲ್ಲಿ ಸಿದ್ದಾಪುರ ಟು ಕೇರಳ ಮತ್ತೆ ವಾಪಸ್ ಪ್ರತ್ಯಕ್ಷ ಆಗಿದ್ದು ಜ್ಯೋತಿಷಿಯಾಗಿ. ಈತನ ಬಳಿ ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು ಸುಚಿತ್ರಾ, ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂಥ ಮಹಿಳೆ, ರೀಲ್ಸ್ ರಾಣಿ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ಜ್ಯೋತಿಷಿ ಸುಚಿತ್ರಾ. ಉಳಿದಂಥ 5 ಜನ ಇವರ ಹಿಂಬಾಲಕರು, ಸಹಚರರು. ಅಡಿಕೆ ಕಳ್ಳತನ, ವೀಳ್ಯದೆಲೆ ಮಾರಾಟ, ಅಲ್ಲಿಂದ ಈತನ ಜರ್ನಿ ಶುರುವಾಗಿರುವಂಥದ್ದು. ಒಂದೊಂದೇ ವಿಚಾರಗಳು ರಿವೀಲ್ ಆಗ್ತಾ ಇದೆ ಇದೀಗ. ಈಗ ಕೊಲೆ ಕೇಸ್ನಲ್ಲಿ ಅಂಧರಾಗಿರುವಂಥ ಕಮಲಾಕರ್ ಭಟ್ನ ಒಂದೊಂದೇ ಅಸಲಿ ರಹಸ್ಯಗಳು ರಿವೀಲ್ ಆಗ್ತಾ ಇದೆ. ಸಿದ್ದಾಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈತ ಮಾಡ್ತಾ ಇದ್ದಂಥ ಕೆಲಸಗಳು, ಆತನ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಈ ಡೀಟೇಲ್ಸ್ಗಳು ಸಾಕ್ಷಿಯನ್ನ ಕೊಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದರ್ಶನ್, ಕಮಲಾಕರ್ ಭಟ್ನ ಈ ಕೊಲೆ ಕೇಸ್ ನಂತರದಲ್ಲಿ, ಅಂಧರಾದ ನಂತರದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಿಚಾರಗಳು ರಿವೀಲ್ ಆಗ್ತಾ ಹೋಗ್ತಾ ಇದೆ. ನಿನ್ನೆ ಕೂಡ ಈ ಪ್ರಕರಣದ ತನಿಖೆಯನ್ನ ಪೊಲೀಸರು ಬೇರೆ ಆಂಗಲ್ನಲ್ಲಿ ನೋಡ್ತಾ ಇದ್ರು. ಸುಚಿತ್ರಾ ಫೋನ್ ಮಾಡಿದ ತಕ್ಷಣ ಅಷ್ಟು ಜನ ಮುಸ್ಲಿಂ ಹುಡುಗರು ಏಕಾಏಕಿ ಹೇಗೆ ಬಂದ್ರು ಅಂತ. ಅದ್ರ ಜೊತೆಗೆ ಈ ಕಮಲಾಕರ್ ಹಿಸ್ಟ್ರಿಯನ್ನ ಕೆದಕ್ತಾ ಇರುವಂಥದ್ದು ಕೂಡ ಭಯಾನಕವಾಗಿದೆ. ಈತನ ಹಿಸ್ಟ್ರಿ ಕೂಡ, ಅಂದ್ರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಟೋಟಲಿ. ಅರುಣ್, ಖಂಡಿತವಾಗ್ಲೂ ಈ ಕಮಲಾಕರ್ ಭಟ್ಟನ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು, ಅಂದ್ರೆ ಒಂದೆರಡಲ್ಲ, ಸಾಕಷ್ಟು ಕ್ರಿಮಿನಲ್ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂದ್ರೆ ಇದು ಪೊಲೀಸ್ ಠಾಣೆಯ ಹಂತದವರೆಗೂ ಹೋಗ್ತಾ ಇಲ್ಲ. ಯಾಕಂದ್ರೆ ಊರಿನಲ್ಲಿ, ಹಳ್ಳಿ ಜನರಲ್ಲಿ ಮರ್ಯಾದೆ ವಿಚಾರಕ್ಕಾಗಿ ಕೆಲವೊಂದು ವಿಚಾರಕ್ಕೆ ಅದನ್ನ ಪೊಲೀಸ್ ಠಾಣೆವರೆಗೂ ಹೋಗುವಂತ ಒಂದು ಪ್ರಯತ್ನ ಆ ಸಂದರ್ಭದಲ್ಲಿ ನಡೀತಾ ಇರಲಿಲ್ಲ. ಇವನ ಬ್ಯಾಕ್ ಗ್ರೌಂಡ್ ಅನ್ನ ಮತ್ತೆ ಕೆದಕ್ತಾ ಹೋದಂತ ಒಂದು ಸಂದರ್ಭದಲ್ಲಿ ಏನು ಬೆರಳು ಕೊಟ್ರೆ ಕೈ ನುಂಗ್ತಾರೆ ಅನ್ನುವಂತ ಒಂದು ಗಾದೆ ಇದೆ. ಇಲ್ಲಿನ ತೋಟದ ಮಾಲೀಕರು ಇವನ ಒಂದು ಬಡಸ್ತಿಕೆಗೆ ನೋಡಿ ವೀಳ್ಯದೆಲೆಯನ್ನ ಉಚಿತವಾಗಿ ನೀವು ಕೊಯ್ದುಕೊಂಡು ಹೋಗಪ್ಪ ಅಂತ ಅವರಿಗೆ ಹೇಳ್ತಾ ಇದ್ರಂತೆ. ಆಗ ಈತ ಅಲ್ಲಿ ತೋಟದ ಮನೆಯ ಅಡಿಕೆಯನ್ನ ಕದ್ದು ಜೀವನ ಮಾಡ್ತಾ ಇದ್ನಂತೆ. ಅದಾದ ನಂತರ ಈತನ ಅಡಿಕೆ ಕಳ್ಳತನ ಬೆಳಕಿಗೆ ಬಂದ ತಕ್ಷಣ ಅಲ್ಲಿನ ಏನು ಸೋವಿನಕೊಪ್ಪ ಎನ್ನುವಂತ ಒಂದು ಗ್ರಾಮದ ಊರಿನಲ್ಲಿ ಎಲ್ಲಾ ತೋಟದ ಮಾಲೀಕರು ಕೂಡ ಈತನನ್ನ ಒಂದು ಸವಾಸವೇ ಸಾಕು ಅಂತ ಆತನನ್ನ ದೂರ ಇಟ್ಟಿದ್ರಂತೆ. ಅದಾದ ನಂತರ ಜೀವನಕ್ಕೆ ಬೇರೆ ಬೇರೆ ಏನೋ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ. ಅದೇ ರೀತಿ ಖಾಲಿ ಬಾಟ್ಲಿ ಮಾರಾಟ, ವೀಳ್ಯದೆಲೆ ಮಾರಾಟ, ಈ ರೀತಿಯಾದಂತಹ ಒಂದು ಕೆಲಸವನ್ನ ಏನು ಉದ್ಯೋಗವನ್ನ ಮಾಡಿದ ನಂತರ ಈತನಿಗೆ ಯಾರೋ ಒಂದು ಹೇಳ್ತಾರೆ, ನೀನು ಕೇರಳ ಹೋಗು, ಅಲ್ಲಿ ಜ್ಯೋತಿಷವನ್ನ ಕಲಿ ಅನ್ನುವಂತ ಬಗ್ಗೆ. ಅದಾದ ನಂತರ ಕೇರಳ ಹೋಗಿ ಅರ್ಧಂಬರ್ಧ ಜ್ಯೋತಿಷವನ್ನ ಕಲಿತುಕೊಂಡು ಬಂದು ಇದಾದ ನಂತರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಎಲ್ಲರನ್ನ ಕೂಡ ತಾನೊಬ್ಬ ಪ್ರಭಾವಿ ಜ್ಯೋತಿಷಿ ಎನ್ನುವಂತ ಬಗ್ಗೆ ಬಿಂಬಿಸ್ತಾನೆ. ಅದ್ರ ಜೊತೆಗೆ ರಾಜಕೀಯ ಜನರನ್ನ, ಜನಪ್ರತಿನಿಧಿಗಳನ್ನು ಕೂಡ ತಾನೊಬ್ಬ ಪ್ರಭಾವಿ ಜ್ಯೋತಿಷಿ ಎನ್ನುವಂತ ಬಗ್ಗೆ ಹೇಳ್ತಾನೆ. ಯಾಕಂದ್ರೆ ಆತ ಅವರ ಜೊತೆ ಏನು ತೆಗೆದುಕೊಂಡಿರುವಂತ ಫೋಟೋಗಳೇ ಇವತ್ತು ಸಾಕ್ಷೀಕರಿಸ್ತಾ ಇವೆ.
ಯಾವ ಮಟ್ಟದಲ್ಲಿ ಈತ ವಂಚನೆಗೆ ಇಳಿದಿರ್ಬೋದು ಎನ್ನುವಂತ ಬಗ್ಗೆ. ಅದ್ರ ಜೊತೆಗೆ ಈತನ ಜೊತೆ ಸುಚಿತ್ರಾ ಕೂಡ ಒಂದು ಬ್ರೋಕರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಅದು ಹೇಗಪ್ಪ ಅಂದ್ರೆ ಈತ ವೈದಿಕ ಕಾರ್ಯಕ್ರಮಕ್ಕೆ 1 ಲಕ್ಷನೋ 2 ಲಕ್ಷನೋ ಅಥವಾ 50,000ನೋ ಏನೋ ಒಂದು ಹಣವನ್ನ ಹೇಳ್ತಿದ್ದ. ಅದರಲ್ಲಿ ಒಂದು 10,000ನೋ 15,000 ರೂಪಾಯಿ ಅಂತ ಇವನು ಕಮಿಷನ್ ಅನ್ನ ಆ ಬ್ರೋಕರ್ಗಳಿಗೆ ಕೊಡ್ತಾ ಇದ್ದ. ಈ ಬ್ರೋಕರ್ಗಳ ಪೈಕಿ ಯಾರು ಪುರುಷರು ಬ್ರೋಕರ್ಗಳು ಇರಲಿಲ್ಲ. ಅದರ ಬದಲಾಗಿ ಎಲ್ಲಾ ಕಡೆಯೂ ಕೂಡ ಮಹಿಳೆಯರೇ ಬ್ರೋಕರ್ಗಳು ಇದ್ರು ಎನ್ನುವಂತ ಮಾಹಿತಿ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಆತನ ಊರಿನ ಹೆಮ್ಮನ್ ಬೈಲ್ ಆಗಿರ್ಬೋದು, ಆತನ ಊರಿನ ಜನರೇ ಇವತ್ತು ಹೇಳ್ತಾ ಇರುವಂತದ್ದು ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಂತ. ಅದರಲ್ಲೂ ಒಬ್ಳು ಸುಚಿತ್ರಾ ಕೂಡ ಆತನಿಗೆ ಬ್ರೋಕರ್ ಆಗಿ ಹೋದ್ರು. ಅದಾದ ನಂತರ ಇವರ ಅನೈತಿಕ ಸಂಬಂಧ ಬೆಳೆಯುತ್ತೆ. ಅದಾದ ನಂತರ ಇವಳಿಗೆ ಒಂದು ಕಾಲ್ ಸೆಂಟರ್ ಅನ್ನು ಮಾಡ್ಕೊಳ್ತಾನೆ, ಒಂದು ಅಂಗಡಿಯನ್ನು ಕೂಡ ಹಾಕಿ ಕೊಡ್ತಾನೆ ಈತ. ಅದು ಬೇರೆ ಕಡೆ ಹೋಗಬಾರ್ದು, ಅದು ತನ್ನೊಟ್ಟಿಗೆ ಇರಬೇಕು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹೀಗೆ ಕಮಲಾಕರ್ ಭಟ್ಟನ ಒಂದು ಈ ಹಿಂದೆ ಅಂದ್ರೆ ಪ್ರಭಾವಿ ಜ್ಯೋತಿಷಿ ಆಗೋಕ್ಕಿಂತ ಮುಂಚಿತವಾಗಿ ಈತ ಏನ್ ಮಾಡ್ತಾ ಇದ್ದ ಏನು ಅಂತಂದ್ರೆ ಇವು ಬರೀ ಕಳ್ಳತನ ಮತ್ತು ಕಳ್ಳಾಟವೇ ಮಾಡ್ತಾ ಇದ್ದ ಎನ್ನುವಂಥದ್ದು ಬೆಳಕಿಗೆ ಬರ್ತಾ ಇರುವಂತಹ ಒಂದು ಸುದ್ದಿ. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ.